ಎಲ್ಲರದು ಫೇವ್ರೇಟ್ ಲೊಟ್ಟೆವರಿದ್ದು ಲೊಟ್ಟೆ ಚೊಕೊಪಾಯಿ. ಸೊ ನಂದು ಇದು ತುಂಬಾ ಫೇವ್ರೇಟ್. ನಂದು ಕೂಡ. ನಂದು ಎಲ್ಲ ಫೇವ್ರೇಟ್. ನಂದು ಟಾಪ್ ಅಲ್ಲಿ ಫೇವ್ರೇಟ್. ನಮ್ಮ ಯೂಟ್ಯೂಬ್ ಚಾನೆಲ್ ವಿತ್ ಫ್ಯಾಮಿಲಿಗೆ ನಿಮಗೆ ಸ್ವಾಗತ. ಇವತ್ತು ಅಮ್ಮನ ಬದಲು ನಾನು ಮತ್ತೆ ನನ್ನ ತಂಗಿ ಸೇರಿ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ಮಾಡೋದು ಅಮ್ಮನಿಗೆ ಗೊತ್ತಿಲ್ಲ. ಸೊ ಅಮ್ಮನಿಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀವಿ ನಾವಿಬ್ರು ಈ ವಿಡಿಯೋ ಮಾಡಿ ಇವತ್ತಿದ್ದು. ಸೊ ಇವತ್ತು ನಾವು ಮಂಗಳೂರಿಗೆ ಹೋಗಿದ್ದೆ ಡಿ ಮಾರ್ಟಿಗೆ. ಆಗ ನಾವು ಸ್ವಲ್ಪ ಶಾಪಿಂಗ್ ಮಾಡಿದ್ದು. ನಿಮ್ಗೆ ಐಟಮ್ಸ್ ತಂದಿದ್ದೇವೆ, ಅದನ್ನ ನಾವು ತೋರಿಸ್ತೇವೆ ಈಗ. ಸೊ ಇವತ್ತು ಡಿ ಮಾರ್ಟ್ ಶಾಪಿಂಗಿಗೆ ಹೋಗಿದ್ವಿ. ಸೊ ಏನೆಲ್ಲ ಶಾಪಿಂಗ್ ಮಾಡಿದ್ವಿ, ಏನೆಲ್ಲ ಐಟಮ್ಸ್ ಪರ್ಚೇಸ್ ಮಾಡಿದ್ವಿ, ಅದು ನಿಮ್ ಜೊತೆ ನಾವು ಶೇರ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಐಟಮ್ ಕಿಸಾನ್ ಇದು ಟೊಮ್ಯಾಟೊ ಕೆಚಪ್. ಇದು ಐಟಮ್ ಡಿ ಮಾರ್ಟ್ ಅಲ್ಲಿ ಫಿಕ್ಸ್ಡ್ ರೇಟ್. ಒಂದು ಐಟಮ್ ನಿಮಗೆ ಒಂದು ಫಿಕ್ಸ್ಡ್ ರೇಟ್ ಇದ್ರೆ ಡಿ ಮಾರ್ಟ್ ಅಲ್ಲಿ ಒಂದು 20 ರೂಪೀಸ್ 30 ರೂಪೀಸ್ ಕಡಿಮೆ ಸಿಗುತ್ತೆ. ಓಕೆ, ಸೆಕೆಂಡ್ ಐಟಮ್ ಫನ್ ಫುಡ್ಸ್ ಅವರಿದ್ದು ವೆಜ್ ಮಯೋನೀಸ್. ಬ್ರೆಡ್ಗೆ ಯೂಸ್ ಮಾಡ್ಬೋದು. ಅಂಡ್ ದೆನ್ ಯಾವುದಕ್ಕೆಲ್ಲ ಯೂಸ್ ಮಾಡ್ಬೋದು? ಹಾಟ್ ಡಾಗ್, ಫ್ರೆಂಚ್ ಫ್ರೈಸ್, ಸ್ಯಾಂಡ್ವಿಚ್, ಪಿಜ್ಜಾ, ತುಂಬಾ ಉಂಟು. ಫನ್ ಫುಡ್ಸ್ ಇದು ಇವಳಿಗೆ ತುಂಬಾ ಇಷ್ಟ. ನನಗೆ ಮಯೋನೀಸ್ ಅಂದ್ರೆ ತುಂಬಾ ಇಷ್ಟ. ಬ್ರೆಡ್ ಅಲ್ಲಿ ಹಾಕಿ ತಿನ್ಲಿಕ್ಕೆ ಅಂತೂ ತುಂಬಾ ಇಷ್ಟ. ಇದು ವೇಫರ್ಸ್ ಅಂತ, ಇದು ಅಮ್ಮನಿಗೆ ತುಂಬಾ ಇಷ್ಟ. ಫೇವರೇಟ್ ಅಂದ್ರೆ ಎಷ್ಟು ಇಷ್ಟ ಅಂದ್ರೆ ಬೇರೆ ಚಾಕ್ಲೇಟ್ ಐಟಮ್ಸ್ ಪರ್ಚೇಸ್ ಮಾಡುವಾಗ ಅಮ್ಮ ಬೇಡ, ಅದು ಕಾಸ್ಟ್ಲಿ ಆ ತರ ಈ ತರ ಅಂತೆಲ್ಲ ಹೇಳ್ತಾರೆ. ಆದ್ರೆ ಇದು ನೋ ಅಂತ ಅಮ್ಮ ಹೇಳುದೇ ಇಲ್ಲ, ಅಷ್ಟು ಇಷ್ಟ ಅಮ್ಮನಿಗೆ ಇದು. ಮತ್ತೆ ಮಂಚ್ ಅಮ್ಮನಿಗೆ ಫೇವ್ರೇಟ್. ಬೈ 1 get 1 ಫ್ರೀ, ಇದು ಎರಡು ಉಂಟಾಗೆ. ಸೊ ಇದು ಎಲ್ಲರದು ಫೇವ್ರೇಟ್ ಲೊಟ್ಟೆವರಿದ್ದು ಲೊಟ್ಟೆ ಚೊಕೊಪಾಯಿ. ಸೊ ನಂದು ಇದು ತುಂಬಾ ಫೇವ್ರೇಟ್. ನಂದು ಕೂಡ. ನಂದು ಎಲ್ಲ ಫೇವ್ರೇಟ್. ನಂದು ಟಾಪ್ ಅಲ್ಲಿ ಫೇವ್ರೇಟ್ ತುಂಬಾ. ನಾನು ತುಂಬಾ ಫುಡಿ. ನನಗೆ ಎಲ್ಲ ಇಷ್ಟ, ವೆಜ್ ನಾನ್ ವೆಜ್ ಏನ್ ಕೊಟ್ಟರು ನಾನು ತಿಂತೇನೆ. ಸೊ ಫೇವ್ರೇಟ್ ಅಂತ ಹೇಳಿಲ್ಲ, ನನ್ಗೆ ಇಷ್ಟ. ಯೂಶಲಿ ಎಲ್ಲ ಫುಡ್ ಐಟಮ್ಸ್ ಅಂದ್ರೆ ನನಗೆ ತುಂಬಾ ಇಷ್ಟ. ಏನ್ ಬೇಕಾದ್ರೂ ನಾನು ತಿಂತೇನೆ. ಸೊ ನೆಕ್ಸ್ಟ್ ಒನ್ ಇದು ನೀವು ಗೆಸ್ ಮಾಡ್ಬೋಲ್ಲ ಎಂತ ಅಂತ. ಇದು ಎಲ್ಲರದು ಫೇವ್ರೇಟ್. ಮ್ಯಾಗಿ ನೋಡಿ, ದೊಡ್ಡ ಪ್ಯಾಕ್. ಎಷ್ಟುಂಟು ಸರಿ? ಎಷ್ಟುಂಟು? 8 ಪ್ಯಾಕ್. 8 ಇಲ್ಲಿ ಉಂಟು ನೋಡಿ, 8. ಎಲ್ಲರದು ಚಿಕ್ಕ ಮಕ್ಕಳಿಂದ ಕೂಡ ನಾವು ಯಂಗ್ಸ್ಟರ್ಸ್ ವರೆಗೆ ಎಲ್ಲರಿಗೂ ಇಷ್ಟ. ದೊಡ್ಡವರು ಬೇಡ ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ತಿಂತಾರೆ. ಬಟ್ ಪರ್ಚೇಸ್ ಮಾಡೋದು ಬೇಡ ಅಂತ ಹೇಳ್ಬೋದು ಕೆಲವರು, ಬಟ್ ನಮ್ಗೆ ತುಂಬಾ ಇಷ್ಟ. ಸೊ ನೆಕ್ಸ್ಟ್ ಒನ್ ಲೈಫ್ ಬಾಯ್.
ಲೈಫ್ ಬಾಯ್ ಸೋಪ್ ಯೂಸ್ ಮಾಡಿ ಕೀಟಾಣುಗಳಿಂದ ಮುಕ್ತಿ ಪಡೆಯಿರಿ. ನೋಡಿ ಇದು ಲೈಮ್ ಇದು ಲೆಮನ್ ಫ್ರೆಶ್, ಅದರಲ್ಲಿ 7 ಸೋಪ್ಸ್ ಇದೆ. ತೆಗಿತೇನೆ. ನೋಡಿ ನಿಮಗೆ ಇಲ್ಲಿ ಕಾಣ್ಬೋದಲ್ಲ, ಬೇಕಾದ್ರೆ ಕೌಂಟ್ ಕೂಡ ಮಾಡಿ 7 ಇದೆಯಾ ಇಲ್ವಾ ಅಂತ. ಇದರಲ್ಲಿ 7 ಉಂಟು. ಬೈ 5 get 2 ಫ್ರೀ ಅಂತ ನೋಡಿ ಇಲ್ಲಿ. ಸೊ ನೆಕ್ಸ್ಟ್ ಡವ್ ಶಾಂಪೂ. ಇದ್ಯಾವುದು ಹೇರ್ ಫಾಲ್ ನಾವು ಯೂಸ್ ಮಾಡೋ ಶಾಂಪೂ ಇದೆ ಡವ್. ಇದರಲ್ಲಿ ಅದಕ್ಕೆ ಫಿಕ್ಸ್ ಆಗ್ಬಿಟ್ಟಿದ್ದೀವಿ ಡವ್ ಶಾಂಪೂ. ಸೊ ಡವ್ ಶಾಂಪೂ ನಾವು ಅಮ್ಮ ನಾನು ಇವಳು ಯೂಶಲಿ ಡವ್ ಶಾಂಪೂ ಯೂಸ್ ಮಾಡೋದು. ಹೇರ್ ಫಾಲ್ ರೆಸ್ಕ್ಯೂ ಕಾಣ್ಬೋದು, ಹೇರ್ ಫಾಲ್ ರೆಸ್ಕ್ಯೂ. ಸೊ ನೆಕ್ಸ್ಟ್ ಇದು ಸಾಫ್ಟ್ ಟಚ್ ಇದು ಕಂಡೀಷನರ್ ಅಂತ ಉಂಟು ಇದರಲ್ಲಿ, ಲಿಕ್ವಿಡ್. ಇದು ಬಟ್ಟೆ ವಾಶ್ ಮಾಡಿದಾದ್ಮೇಲೆ ಅದೇ ತೊಳೆದಾದ ಅಂದ್ರೆ ಹೌದು ಬಟ್ಟೆ ಒಗ್ದಾದ್ಮೇಲೆ ಈ ಲಿಕ್ವಿಡ್ ಹಾಕಿದ್ರೆ ಒಳ್ಳೆ ಪರಿಮಳ ಬರುತ್ತೆ ಬಟ್ಟೆಗಳಿಗೆ, ಕಂಫರ್ಟ್. ಅದೇ ರೀತಿ ಸಾಫ್ಟ್ ಟಚ್ ಫ್ಯಾಬ್ರಿಕ್ ಕಂಡೀಷನರ್. ಸೊ ನೆಕ್ಸ್ಟ್ ಒನ್ ಇದು ಕೋಲ್ಗೇಟ್ ವೇಚ್ ಶಕ್ತಿ. ಇದರಲ್ಲಿ 2 ಉಂಟಲ್ಲ? ಹೌದು 2 ಉಂಟು. 2 ಹಲ್ಲು ಬಿಳಿ ಆಗ್ತದೆ, ಈಗ ಬಿಳಿ ಇಲ್ಲ. ಸೊ ನೆಕ್ಸ್ಟ್ ಒನ್ ಬ್ರಿಟಾನಿಯಾ ಅವರದು ವಿಟಾಮಾರಿ ಗೋಲ್ಡ್. ಸೊ ವಿಟಾಮಾರಿ ಇದನ್ನೇ ನನಗೆ ತುಂಬಾ ಇಷ್ಟ. ಚಹಾ ಕುಡಿಯುವಾಗೆಲ್ಲ ಡಿಪ್ ಮಾಡಿ ತಿನ್ಲಿಕ್ಕೆ ಸೂಪರ್ ಟೇಸ್ಟ್. ಡಿಪ್ ಮಾಡಿ ತಿನ್ಲಿಕ್ಕೆ. ಅವಳು ತಿನ್ನಲ್ಲ, ಅವಳಿಗೆಲ್ಲ ಮ್ಯಾಗಿ ಹಾಗೇನಿಲ್ಲ ಸುಮ್ಮನೆ ಇಲ್ಲ. ಸೊ ನೆಕ್ಸ್ಟ್ ಒನ್ ಅದು ನಂದು ಫೇವ್ರೆಟ್ ಕಾರ್ನ್ಫ್ಲೆಕ್ಸ್ ಕೆಲಾಕ್ಸ್ ಇದ್ದು. ಇದು ಅವಳಿಗೆ ತುಂಬಾ ಇಷ್ಟ. ಟಿವಿ ನೋಡುವಾಗ ಟಿವಿ ಮುಂದೆ ಕೂತ್ಕೊಂಡು ಎಲ್ಲ ಖಾಲಿ ಮಾಡ್ಬಿಡ್ತಾಳೆ, ಅಷ್ಟು ಇಷ್ಟ ಇವಳಿಗೆ. ಎಲ್ಲ ಇಷ್ಟ, ಆದ್ರೆ ಮನೆ ಮಾಡೋ ಐಟಮ್ ಬಿಟ್ಟು ಮತ್ತೆ ಶಾಪ್ ಐಟಮ್ಸ್ ಎಲ್ಲ ಗಟ್ಟಿ ತಿಂತಾಳೆ. ತುಂಬಾ ಜೋರಿದ್ದಾಳೆ ಇವಳು ಕೂಡ ಏನು ಕಮ್ಮಿ ಇಲ್ಲ. ನೀವು ಇವಳನ್ನ ಮುಂಚೆ ವಿಡಿಯೋಸ್ ಅಲ್ಲಿ ನೋಡಿರ್ಬೋದು. ಅಂದ್ರೆ ಜಾಸ್ತಿ ಇವಳೇ ಇರ್ತಾಳೆ. ನಾನು ಇವತ್ತು ನಾನು ಫಸ್ಟ್ ಟೈಮ್ ಇಷ್ಟು ಮಾತಾಡೋದು. ಅದು ಕೂಡ ಅಮ್ಮನಿಗೆ ಗೊತ್ತಾದ್ರೆ ಐಡಿಯಾ ನಂದು, ಬಿಗ್ ಬ್ರೇನ್ಸ್ ತುಂಬಾನೇ. ಆಕ್ಚುಲಿ ಐಡಿಯಾ ನಂದು. ಇವತ್ತು ನನಗೆ ಇಂಟ್ರೆಸ್ಟ್ ಬಂತು ಮಾಡೋಣ ಅಂತ. ಸೊ ಇವತ್ತು ನಾನು ಅಮ್ಮನಿಗೆ ಗೊತ್ತಿಲ್ಲದೆ ಮಾಡ್ತಾ ಇದ್ದೀನಿ. ಸೊ ಇವಳು ತುಂಬಾ ಜೋರಿದ್ದಾಳೆ. ಆಯ್ತು, ಈಗ ನಾವೆಂತ ಐಟಮ್ ಬಗ್ಗೆ ಅಲ್ಲ. ಆಯ್ತು, ಇದು ಕಾರ್ನ್ಫ್ಲೆಕ್ಸ್ ಇದ್ದು ಕೆಲಾಗ್ಸ್ ನೋಡಿ, ದೊಡ್ಡದು, ಇಷ್ಟು ದೊಡ್ಡದು. ಸೊ ನೆಕ್ಸ್ಟ್ ಐಟಮ್ ಟೈಡ್. ಸೊ ಇದು ಗೊತ್ತಿರಲ್ಲ, ಬಟ್ಟೆಗಳಿಗೆ ಯೂಸ್ ಮಾಡುದು. ನನಗೆ ಎತ್ಲಿಕ್ಕೆ ಆಗ್ತಿಲ್ಲ. ಎಷ್ಟು ಇದರಲ್ಲಿ 6 kg + 2 ಫ್ರೀ ಇಲ್ಲಿ ನೋಡಿ. ಅವಳಿಗೆ ಎತ್ಕೊಳ್ಳಿಕ್ಕೆ ಆಗುದಿಲ್ಲ, ವಾರ ಉಂಟು. ಅವಳೇನು ತಿನ್ನಲ್ಲಲ್ವಾ ಹೋಮ್ ಮೇಡ್ ಫುಡ್ ಎಲ್ಲ, ಅದಕ್ಕೆ ಆಗಲ್ಲ. ನಾನ್ ಸ್ಟ್ರಾಂಗ್. ನಿಮ್ಗೆ ಆಗ್ತದ ಇಟ್ಕೊಂಡು ನೋಡಿ, ನಾನು ಎಷ್ಟು ಸ್ಟ್ರಾಂಗ್ ಅಲ್ವಾ? ಸ್ಟ್ರಾಂಗ್ ಇದ್ದೀನಿ. ಡಿಮಾರ್ಟ್ ಅಲ್ಲಿ ಅದು ಇಟ್ಕೊಂಡಿದ್ದು ನಾನು. ಇದನ್ನ ಇಟ್ಕೊಂಡಿದ್ದು ಅಂದ್ರೆ ಬಾಸ್ಕೆಟ್ಗೆ ಹಾಕುವಾಗ ನಾನು ಇಟ್ಕೊಂಡದ್ದು. ಸೊ ಟೈಡ್ ಜಾಸ್ಮಿನ್ ಅಂಡ್ ರೋಸ್. ಸೊ ನೆಕ್ಸ್ಟ್ ಒನ್ ಇದು ಆಶೀರ್ವಾದ್ ಗೋಧಿ ಹಿಟ್ಟು. ದೊಡ್ಡದು ಬಂದಿದೆ ನೋಡಿ, ಆಶೀರ್ವಾದ್. ಯೂಶುವಲಿ ಇದೇ ಯೂಸ್ ಮಾಡೋದು ಗೋಧಿ ಹಿಟ್ಟು. ಎಲ್ಲರೂ ಇದೇ ಯೂಸ್ ಮಾಡೋದು ಅಂತ ಅನ್ಕೊಳ್ತೀನಿ ನಾನು. ಎಲ್ಲರೂ ಇದೇ ಯೂಸ್ ಮಾಡ್ತಾರೆ, ಆಶೀರ್ವಾದ್ ಗೋಧಿ ಹಿಟ್ಟು. ತುಂಬಾ ಒಳ್ಳೆ ಗೋಧಿ ಹಿಟ್ಟು. ಸೊ ಲಾಸ್ಟ್ ಇದ್ದು ಮಕ್ಕಾಯಿ ಅಂತ ಉಂಟು ಫಾರ್ ಪಾಪ್ಕಾರ್ನ್. ಪಾಪ್ಕಾರ್ನ್ ಮಾಡಲಿಕ್ಕೆ ಇಲ್ಲಿಂದ ಕರೆಕ್ಟ್ ಕಾಣ್ತದೆ. ಲಾಸ್ಟ್ ಐಟಮ್ ಇದೆಲ್ಲ ಅವಳು ತಿಂತಾಳೆ, ಮ್ಯಾಗಿ ಪಾಪ್ಕಾರ್ನ್ ಎಲ್ಲ. ಆದರೆ ಅದಕ್ಕೆ ಪ್ಲೀಸ್ ಯಾರಾದರೂ ಕಮೆಂಟ್ ಅಲ್ಲಿ ಹಾಕಿ ಇವಳಿ ತಿನ್ಲಿಕ್ಕೆ ಹೋಮ್ ಮೇಡ್ ಫುಡ್ಸ್ ಎಲ್ಲ. ನಾನು ತಿಂತೇನೆ, ಎಷ್ಟೇನು ನಾನು ಔಟ್ಸೈಡ್ ಫುಡ್ ತಿನ್ನುದಿಲ್ಲ. ಸೊ
ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೀವ್ ಏನ್ ಮಾಡ್ತಿದ್ದೀರಾ ಇಲ್ಲಿ? ಏನ್ ಮಾಡ್ತಿದ್ರಿ ನೀವು? ಓ, ಇದೇ ಕೆಲಸನಾ ನಿಮ್ದು? ಓಹೋ, ನಾನು ಅಡಿಗೆ ಮಾಡ್ತಾ ಇರುವಾಗ ನನ್ಗೆ ಗೊತ್ತಿಲ್ಲದಾಗೆ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಡಿಮಾರ್ಟಿನಿಂದ ತಂದ ಐಟಮ್ಸ್ ಅನ್ನೆಲ್ಲ ನಿಮ್ಗೆ ತೋರಿಸಿ ಒಳ್ಳೆ ವಿಡಿಯೋ ಮಾಡಿದ್ದಾರೆ. ನನಗೆ ಗೊತ್ತೇ ಇಲ್ಲ, ನಾನು ಒಳಗೆ ಅಡಿಗೆ ಮಾಡ್ತಾ ಇದ್ದೆ. ರೂಮಿಗೆ ಬಂದು ನೋಡುವಾಗ ಇವರ ಕೆಲಸನೇ ಬೇರೆ. ನೋಡಿ ಫ್ರೆಂಡ್ಸ್, ಸರ್ಪ್ರೈಸ್. ಸರಿ, ಕಂಟಿನ್ಯೂ. ಸರ್ಪ್ರೈಸ್ ಟುಸ್ ಪಟಾಕಿ ಆಯ್ತು, ಸರ್ಪ್ರೈಸ್ ಎಲ್ಲ. ನಾವು ಪರವಾಗಿಲ್ಲ, ಎಂಡಿಗೆ ಬರುವಾಗ ಅದು ಕೂಡ ಅದೇ ಎಂಡಿಗೆ ಬರುವಾಗ ನಾವು ಅನ್ಕೊಂಡಿದ್ವಿ ಅಮ್ಮ ಬರೋದಿಲ್ಲ ಅಂತ. ಬಿಕಾಸ್ ಅಮ್ಮ ತುಂಬ ಬ್ಯುಸಿ ಇತ್ತು ಅಡುಗೆ ರೂಮಲ್ಲಿ, ಆಚೆ ಎಲ್ಲ. ಸೊ ನಾವು ಆ ಕಾನ್ಫಿಡೆನ್ಸ್ ಅಲ್ಲಿ ಮಾಡ್ತಾ ಇದ್ವಿ. ಅದು ಕೂಡ ಎಂಡ್ ಆಗುವಾಗ ಇನ್ನು ಸ್ವಲ್ಪವೇ ಇರುವಾಗ ಬಂದ್ವಿ. ಪರವಾಗಿಲ್ಲ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡುವುದನ್ನ ಮರಿಬೇಡಿ. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ತನಕ, ಅಂದ್ರೆ ನೆಕ್ಸ್ಟ್ ವಿಡಿಯೋ ಮಾಡ್ತೇವಾ ಗೊತ್ತಿಲ್ಲ, ನಾವಿಬ್ರು ಸೇರಿ ಅಮ್ಮ ಮಾಡ್ಬೋದು ಏನಾದ್ರು ಅಮ್ಮನೇ ಡೈಲಿ ಮಾಡ್ಬೋದು. ಇವತ್ತೇನೋ ಫಸ್ಟ್ ಟೈಮ್, ಇವತ್ತು ರಜೆ ಇತ್ತು, ಹಾಗೆ ನಮ್ಗೆ ಚಾನ್ಸ್ ಸಿಕ್ತು ಮಾಡ್ಲಿಕ್ಕೆ. ಎಕ್ಸಾಕ್ಟ್ಲಿ. ಸೊ ಇವತ್ತು ನಮ್ಗೆ ಚಾನ್ಸ್ ಸಿಕ್ತು. ಸೊ ನೆಕ್ಸ್ಟ್ ಟೈಮ್ ಚಾನ್ಸ್ ಸಿಕ್ಕಿದ್ರೆ ನಾವೇ ಮಾಡ್ತೇವೆ, ಆದ್ರೆ ಅಮ್ಮನಿಗೆ ಸರ್ಪ್ರೈಸ್ ಆ ಥರ ಮಾಡ್ಲಿಕ್ಕೆ ಹೋಗಲ್ಲ. ಬಟ್ ಅಲ್ಲಿವರೆಗೆ Bye.